ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಅಪ್ಡೇಟ್ ಒಂದು ಲಭ್ಯವಾಗ್ತಿದೆ. ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್. ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ನಡೆಯುತ್ತೆ ವಿಚಾರಣೆ. ಕೋರ್ಟ್ಗೆ ಆಗಮಿಸಿದ್ದಾರೆ ನಟ ದರ್ಶನ್ ಮತ್ತು ಗ್ಯಾಂಗ್. ಚಾರ್ಜ್ ಫ್ರೇಮ್ ಸಲುವಾಗಿ ವಾದವನ್ನು ಆಲಿಸುತ್ತೆ ಕೋರ್ಟ್. ಕೊಲೆ ಸಂಬಂಧ ಶೀಘ್ರ ಟ್ರಯಲ್ ಆರಂಭಿಸುವುದಕ್ಕೆ ದಿನಾಂಕ ಕೂಡ ನಿಗದಿಯಾಗುತ್ತೆ ನೋಡಿ. ಹಾಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಸೇರಿದಂತೆ ಉಳಿದ 7 ಆರೋಪಿಗಳೇನಿದ್ದಾರೆ ಅವರಿಗೆ ಬೇಲ್ ಟೆನ್ಷನ್ ಶುರುವಾಗಿದೆ ನೋಡಿ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಈಗಾಗಲೇ ನಟ ದರ್ಶನ್ ಕೂಡ ಕೋರ್ಟ್ಗೆ ಆಗಮಿಸಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ. ರಾಜ್ಯದಾದ್ಯಂತ ಈ ಪ್ರಕರಣ ಸಂಚಲನವನ್ನು ಹುಟ್ಟುಹಾಕಿತ್ತು. ಇದೆಲ್ಲದರ ನಡುವೆ ಬೇಲನ್ನು ಪಡೆದುಕೊಂಡಿರುವಂತಹ ನಟ ದರ್ಶನ್ ಅವರಿಗೆ ಬೇಲ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಈಗಾಗಲೇ ಸರ್ಕಾರದ ಪರ ವಕೀಲರು ಏನಿದ್ದಾರೆ ಅವರು ಕೂಡ ಮೇಲ್ಮನವಿಯನ್ನು ಸಲ್ಲಿಸಿದ್ದು ಇಂತಹ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಸೊ ಇವತ್ತೇನಾಗುತ್ತೆ ಕೋರ್ಟ್ನಲ್ಲಿ ಅನ್ನೋದು ಬಹಳ ಮುಖ್ಯ. ನೀವು ದೃಶ್ಯದಲ್ಲಿ ಗಮನಿಸಬಹುದು ನೋಡಿ. ನೀವು ನೋಡ್ತಾ ಇದ್ದೀರಿ 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇರುವಂತಹ ನಟ ದರ್ಶನ್. ಇನ್ನು ಕೊಲೆ ಸಂಬಂಧ ಶೀಘ್ರ ಟ್ರಯಲ್ ಆರಂಭಿಸುವುದಕ್ಕೆ ದಿನಾಂಕ ಕೂಡ ನಿಗದಿಯಾಗುತ್ತೆ. ಸೊ ಹಾಗಾಗಿ ಈ ಪ್ರಕರಣದ ಆರೋಪಿಗಳಾಗಿರುವಂಥ ನಟ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಉಳಿದ 7 ಆರೋಪಿಗಳ ಬೇಲ್ ಟೆನ್ಷನ್ ಅನ್ನೋದು ಹೆಚ್ಚಾಗಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆರೋಪಿಗಳೆಲ್ಲರೂ ಕೂಡ ಬೇಲ್ನಲ್ಲಿದ್ದಾರೆ ನೋಡಿ. ಆರಂಭಿಕ ಹಂತವನ್ನು ನೀವು ರಿಕಾಲ್ ಮಾಡ್ಕೊಳ್ಳೋದಾದರೆ ಪ್ರಾಥಮಿಕವಾಗಿ ಬೇಲ್ ಸಂಬಂಧ ದರ್ಶನ್ ಪರ ವಕೀಲರು ವಾದ ಮಾಡಿದ್ದು ಅನಾರೋಗ್ಯದ ನಿಮಿತ್ತ ಬೇಲನ್ನು ಕೊಡಬೇಕು ಅಂತ. ನಿರಂತರ ಪ್ರಯತ್ನದ ಪರಿಣಾಮ ಸದ್ಯ ಆರೋಪಿಗಳೆಲ್ಲರೂ ಬೇಲ್ ಪಡ್ಕೊಂಡಿದ್ದಾರೆ. ಇದಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಸಲಾಯಿತು. ಇದರ ನಡುವೆ 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಈಗಾಗಲೇ ನಟ ದರ್ಶನ್ ಹಾಜರಾಗಿದ್ದಾರೆ. ಎಲ್ಲೂ ಕೂಡ ಕುಣ್ಕೊಂಡು ಬರ್ತಾ ಇದ್ದಾರೆ, ನೀವು ಗಮನಿಸಬಹುದು. ತೀವ್ರ ಬೆನ್ನು ನೋವಿನ ಕಾರಣವನ್ನು ಹಿಂದೆ ಕೂಡ ಕೊಟ್ಟಿದ್ದರು. ಸೊ ಇವತ್ತು ಕೂಡ ಬರ್ತಾ ಇದ್ದಾರೆ. ಇವತ್ತೇನಾಗುತ್ತೆ ಕೋರ್ಟ್ನಲ್ಲಿ ಅನ್ನೋದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ದರ್ಶನ್ ಬಂದಿದ್ದಾರೆ. ಇವತ್ತು ಟ್ರಯಲ್ಗೆ ಏನಾದರೂ ದಿನಾಂಕ ನಿಗದಿ ಮಾಡ್ತಾರಾ ಹೆಂಗೆ? ಸದ್ಯ ಸಿಸಿಎಚ್ 57ನೇ ಕೋರ್ಟ್ಗೆ ನಟ ದರ್ಶನ್ ಹಾಗೇನೆ ಇತರೆ ಆರೋಪಿಗಳು ಹಾಜರಾಗಿರುವಂತದ್ದು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಈಗಾಗಲೇ ನಡೀತಾ ಇರುವಂತದ್ದು. ಅಂದ್ರೆ ಎರಡೂ ಕಡೆ ವಾದ ಪ್ರತಿವಾದ, ಒಂದು ಕಡೆ ರಾಜ್ಯ ಸರ್ಕಾರ ಪರ ವಕೀಲರಾಗಿರ್ಬೋದು, ಹಾಗೇನೆ ಆರೋಪಿಗಳ ಪರ ವಕೀಲರ ವಾದ ಕೂಡ ಇವತ್ತು ನ್ಯಾಯಾಲಯ ಆಲಿಸಿ, ಅಂದ್ರೆ ಈಗಾಗಲೇ ಟ್ರಯಲ್ ಯಾವಾಗ ನಡೆಯುತ್ತೆ ಅನ್ನೋದಕ್ಕೆ ದಿನಾಂಕವನ್ನ ಕೂಡ ನಿಗದಿ ಮಾಡ್ತಾರೆ. ಸೊ ಇಂದಿನಿಂದ ಚಾರ್ಜ್ ಫ್ರೇಮ್ ಕೂಡ ಆಗುತ್ತಿದ್ದು, ಸೊ ಎಲ್ಲರೂ ಕೂಡ ಅಂದ್ರೆ ತಮ್ಮ ಹಾಜರಾತಿಗೆ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಸೊ ಈಗ ಅಂದ್ರೆ ಮೊನ್ನೆದು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಈ ವಿಚಾರವನ್ನ ಹೇಳಿದ್ರೆ, ಯಾಕಂದ್ರೆ ಟ್ರಯಲ್ ನಡೆಯುವಾಗ ಸಾಕ್ಷಿಗಳಾಗಿರ್ಬೋದು, ಏನೆಲ್ಲ ಪೊಲೀಸರು ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದಾರೆ ಅವರೆಲ್ಲ ನ್ಯಾಯಾಲಯಕ್ಕೆ ಬಂದು ತಮ್ಮ ಹೇಳಿಕೆಗಳನ್ನ, ಅಂದ್ರೆ ಪೊಲೀಸರ ಎದುರು ಏನೆಲ್ಲ ಹೇಳಿಕೆಗಳನ್ನ ದಾಖಲಿಸಿದ್ರು ಅದೇ ರೀತಿ ನ್ಯಾಯಾಲಯಕ್ಕೆ ಬಂದು ಕೂಡ ಅದೇ ರೀತಿಯಾದಂತಹ ಹೇಳಿಕೆಗಳನ್ನ ನ್ಯಾಯಾಧೀಶರ ಎದುರುಗಡೆ ಹೇಳ್ಬೇಕಾಗುತ್ತೆ. ಹಾಗೆಯೇ ಆರೋಪಿಗಳ ಹೇಳಿಕೆಗಳನ್ನ ಕೂಡ ನ್ಯಾಯಾಧೀಶರು ದಾಖಲಿಸ್ತಾರೆ. ಮತ್ತೊಂದು ಕಡೆ ಈ ಆರೋಪಿಗಳಿಗೆ ನಟ ದರ್ಶನ್ ಹಾಗೇನೆ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಟೆನ್ಷನ್ ಕೂಡ ಇರುವಂತದ್ದು. ಯಾಕಂದ್ರೆ ಇದೇ ವೀಕ್ ಅಲ್ಲಿ ಕೂಡ ಜಡ್ಜ್ಮೆಂಟ್ ಬರುವ ಸಾಧ್ಯತೆ ಇದೆ. ಅಂದ್ರೆ ಅಲ್ಲಿ ಒಂದ್ ವೇಳೆ ಬೇಲ್ ರಿಜೆಕ್ಟ್ ಆದ್ರೆ ಇಲ್ಲಿ ಟ್ರಯಲ್ ನಡೆದ ಬಳಿಕ ದರ್ಶನ್ ಅವರು ಜಾಮೀನ್ ಪಡೆಯೋದಕ್ಕೆ ಕೂಡ ಸಾಧ್ಯ. ಸದ್ಯ 6 ತಿಂಗಳಲ್ಲಿ ವಿಚಾರಣೆಯನ್ನ ಮುಗಿಸ್ತೇವೆ ಅಂತ ಈಗಾಗಲೇ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಕೂಡ ತಿಳಿಸಿರುವಂತದ್ದು. ಯಾಕಂದ್ರೆ ಟ್ರಯಲ್ ಹಂತ ಏನಿದೆ ಅದು ಈಸಿಯಾಗಿ ಬೇಗ ನಡೆದು ಹೋಗಲ್ಲ. ಟ್ರಯಲ್ ಪ್ರಾರಂಭ ಆದ್ರೆ ಅದಕ್ಕೆ ಇಷ್ಟು ದಿನ ಅಂತ ಬೇಕಾಗುತ್ತೆ. ಎಕ್ಸಾಂಪಲ್, ಈಗಾಗಲೇ ಪ್ರಜ್ವಲ್ ರೇವಣ್ಣನ 1ನೇ ಕೇಸಲ್ಲಿ ಟ್ರಯಲ್ ಹಂತ ನಡೆದು ತದನಂತರ ಅವರಿಗೆ ಜೀವಾವಧಿ ಶಿಕ್ಷೆನ ಕೂಡ ನ್ಯಾಯಾಲಯ ಕೊಟ್ಟಿರುವಂತದ್ದು. ಸೊ ಈಗ ನಟ ದರ್ಶನ್ ಕೇಸನ್ನ ತೆಗೆದುಕೊಳ್ಳೋದಾದ್ರೆ ಈಗಾಗಲೇ ಒಂದ್ ವೇಳೆ ಟ್ರಯಲ್ ಶುರು ಆದ್ರೆ ನಟ ದರ್ಶನ್ ಮೇಲಿರುವಂತಹ ಅಂದ್ರೆ ಹೈಕೋರ್ಟ್ ಅಲ್ಲಿ
ಜಾಮೀನ್ ಸಿಕ್ಕರೂ ಕೂಡ ಟ್ರಯಲ್ ಹಂತದಲ್ಲಿ ಯಾವೆಲ್ಲ ಹೇಳಿಕೆಗಳನ್ನ ಸಾಕ್ಷಿಗಳು ಹಾಗೇನೆ ಏನೆಲ್ಲ ಪೊಲೀಸರು ಪ್ರೊಡ್ಯೂಸ್ ಮಾಡಿದ್ದಾರೆ ಅದರ ಆಧಾರದ ಮೇರೆಗೆ ನಟ ದರ್ಶನ್ಗೆ ಒಂದು ಸಂಕಟನೂ ಆಗ್ಬೋದು ಅಥವಾ ಅವರ ಪರ ವಕೀಲರು ಯಾವ ರೀತಿ ವಾದವನ್ನ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ. ನೋಡಿ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚಾರ್ಜ್ ಫ್ರೇಮ್ ಆಗುತ್ತೆ. ಅಂದರೆ ಈ ಚಾರ್ಜ್ ಫ್ರೇಮ್ ಅಂದರೆ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ನ್ಯಾಯಾಧೀಶರು ಆರೋಪಿಗಳ ವಿರುದ್ಧದ ನಿರ್ದಿಷ್ಟ ಆರೋಪಗಳನ್ನು ಓದುವ ಒಂದು ಔಪಚಾರಿಕ ಪ್ರಕ್ರಿಯೆ. ಸೊ ಆ ನಂತರದ ಸಂದರ್ಭದಲ್ಲಿ ಮೊದಲು ಈ ಪ್ರಕರಣ ಏನು ಎತ್ತ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ವಿಚಾರಣೆ ಪ್ರಾರಂಭಕ್ಕೂ ಮೊದಲು ಈ ಆರೋಪಿಗಳ ವಿರುದ್ಧದ ಆರೋಪಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ, ನಂತರ ಆ ಟ್ರಯಲ್ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಮುಂದಿನ ಪ್ರಕ್ರಿಯೆಗಳು ಆರಂಭ ಆಗುತ್ತೆ.